ರೋಸ್ ವಾಟರ್ ಎಲ್ಲರಿಗೂ ತುಂಬಾನೇ ಇಷ್ಟ ಆಗಿರುವಂತ ಈ ರಿಫ್ರೆಶಿಂಗ್ ರೋಸ್ ವಾಟರ್ ಟೋನರ್ ಆಗಿ ಕೂಡ ಯೂಸ್ ಮಾಡಬಹುದು, ಫೇಸ್ ಪ್ಯಾಕ್ ಗೆ ಮಿಕ್ಸಿಂಗ್ ಮೀಡಿಯಂ ಆಗಿ ಕೂಡ ಯೂಸ್ ಮಾಡಬಹುದು. ಆದರೆ ಅದನ್ನ ಮನೇಲಿ ಹೇಗೆ ಮಾಡ್ಕೊಳ್ಬಹುದು ಅಂತ ಹೇಳ್ಕೊಡ್ತಾ ಇದೀನಿ. ನಮಸ್ತೆ, ನಾನು ದೀಪಾ ನಾಗೇಶ್, ಆಯುರ್ವೇದಿಕ್ ಬ್ಯೂಟಿ ಥೆರಪಿಸ್ಟ್. ಈ ರೋಸ್ ವಾಟರ್ ಮಾಡ್ಬೇಕಾಗಿದ್ರೆ ಬೇಕಾಗಿರುವಂತದ್ದು ಒಂದೇ ಒಂದು ಸೂಪರ್ ಇಂಗ್ರೀಡಿಯೆಂಟ್, ಅದೇ ಪನ್ನೀರ್ ರೋಸ್ ಅಂತ ಹೇಳ್ತೀವಿ. ಇದನ್ನ ಗುಲ್ಕನ್ ರೋಸ್ ಅಂತ ಕೂಡ ಹೇಳ್ತಾರೆ. ಈ ಪನ್ನೀರ್ ರೋಸ್ ನ ನೀಟಾಗಿ ವಾಶ್ ಮಾಡಿ ಪೆಟಲ್ಸ್ ಎಲ್ಲ ಸಪರೇಟ್ ಮಾಡ್ಕೊಳ್ಳಿ. ಒಂದು ಮುಷ್ಟಿಯಷ್ಟು ನಿಮ್ಗೆ ರೋಸ್ ಪೆಟಲ್ ಸಿಕ್ಕಿದ್ರೆ ಅದಕ್ಕೆ 1 ಲೋಟದಷ್ಟು ನೀರು ಹಾಕಿ ಚೆನ್ನಾಗಿ ಅದನ್ನ ಕುದಿಸಿ. 1-2 ನಿಮಿಷ ತಟ್ಟೆ ಮುಚ್ಚಿಟ್ಟು ಕುದಿಸ್ಬೇಕು. 1-2 ನಿಮಿಷ ಲಿಡ್ ಓಪನ್ ಮಾಡಿ ಕುದಿಸ್ಬೇಕು. ಈ ರೀತಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಾಗ ನಿಮ್ಗೆ ಸಿಗೋವಂಥದ್ದೇ ರೋಸ್ ವಾಟರ್ ಅಂತ ಹೇಳ್ತೀವಿ. ಇದನ್ನ ಫಿಲ್ಟರ್ ಮಾಡಿಟ್ಕೊಂಡು ಒಂದು ಕ್ಲೀನ್ ಬಾಟ್ಲ್ ಒಳಗಡೆ ಅಥವಾ ಸ್ಪ್ರೇ ಬಾಟ್ಲ್ ಒಳಗಡೆ ಹಾಕಿಟ್ಕೊಂಡ್ರೆ ಸಾಕು. ಹೊರಗಡೆ ಬಿಸಿಲಿಂದ ಓಡಾಡಿ ಬಂದ ತಕ್ಷಣನೇ ಸ್ಕಿನ್ ಟ್ಯಾನ್ ಆಗಿದೆ, ಡಲ್ ಆಗಿದೆ ಅಥವಾ ಡಿಹೈಡ್ರೇಟ್ ಆಗಿದೆ ಅಂತಂದ್ರೆ ಜಸ್ಟ್ ವಾಟರ್ ಸ್ಪ್ರೇ ತರ ಸ್ಪ್ರೇ ಮಾಡ್ಕೊಳ್ಬಹುದು. ಇದರಿಂದ ಸ್ಕಿನ್ ಇನ್ಸ್ಟೆಂಟ್ ಆಗಿ ಟೋನ್ ಕೂಡ ಆಗುತ್ತೆ. ಇನ್ನ ಮೇಕಪ್ ಎಲ್ಲ ಹಾಕೊಂಡಿರ್ತೀವಿ, ಅದನ್ನ ರಿಮೂವ್ ಮಾಡೋದಕ್ಕೆ ಯಾವುದೋ ಕೆಮಿಕಲ್ ಓರಿಯೆಂಟೆಡ್ ಮೇಕಪ್ ರಿಮೂವರ್ ಇಷ್ಟ ಇಲ್ಲ ಅನ್ನೋರು ಇದೇ ರೋಸ್ ವಾಟರ್ನ ಸ್ವಲ್ಪ ಕಾಟನ್ ಕ್ಲಾತ್ ಅಲ್ಲಿ ಡಿಪ್ ಮಾಡಿಕೊಂಡು ಅಥವಾ ಕಾಟನ್ ಪ್ಯಾಡ್ಸ್ ಅಲ್ಲಿ ಡಿಪ್ ಮಾಡ್ಕೊಂಡು ನೀಟಾಗಿ ಫೇಸ್ಗೆ ವೈಪ್ ಮಾಡೋದ್ರಿಂದ ಕ್ಲೆನ್ಸಿಂಗ್ ಅಂಡ್ ಟೋನಿಂಗ್ ಅಟ್ ಎ ಟೈಮ್ ಆಗ್ತಾ ಬರುತ್ತೆ. ಯಾರಿಗೆಲ್ಲ ಡಾರ್ಕ್ ಸರ್ಕಲ್ಸ್ ಇರುತ್ತೋ ಅವರು ಕೂಡ ಈ ರೋಸ್ ವಾಟರ್ನ ತುಂಬಾನೇ ಯೂಸ್ ಮಾಡ್ತಾ ಬರ್ಬೋದು. ಚಿಲ್ಡ್ ರೋಸ್ ವಾಟರ್ನ ಕಾಟನ್ ಪ್ಯಾಡ್ಸ್ ಅಲ್ಲಿ ಡಿಪ್ ಮಾಡಿಕೊಂಡು ಕಣ್ಣಿನ ಮೇಲೆ ಇಟ್ಕೊಂಡು 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿದ್ರೆ ಸಾಕು, ಅಂಡರ್ ಐ ಡಾರ್ಕ್ ಸರ್ಕಲ್ಸ್ ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುವಂತಹ ಬ್ಯೂಟಿ ಅಂಡ್ ಹೆಲ್ತ್ ಟಿಪ್ಸ್ಗಾಗಿ ಫಾಲೋ ಮಾಡ್ತಾ ಇರಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲ್.